ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಂತಹ ನಗರಗಳಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಹೆಚ್ಚಾಗ್ತಿದೆ. ಹಲ್ಲೆ ಮಾಡುವಂಥದ್ದು ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ತಿದ್ದೀರಾ? ಅದಕ್ಕೆ ಅದಕ್ಕೆ ಇಲ್ಲಿ ಉದ್ಯೋಗ ಮಾಡಲಿಕ್ಕೆ ಬಂದವರು, ಉದ್ಯಮ ಮಾಡಲಿಕ್ಕೆ ಬಂದವರು, ಬದುಕಲಿಕ್ಕೆ ಬಂದವರು ನಮ್ಮ ನೆಲದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ, ಕನ್ನಡದ ಭಾಷೆಯ ಮೇಲೆ ಹಿಂದಿಯ ದಬ್ಬಾಳಿಕೆಯನ್ನು ಮಾಡ್ತಾರೆ, ಇಲ್ಲಿ ದೌರ್ಜನ್ಯ ಮಾಡ್ತಾರೆ. ಯಾವ ಕಾಲಕ್ಕೂ ಆಗದೇ ಇದ್ದಂಥ ಕ್ರೈಮು ಇವತ್ತು ಬೆಂಗಳೂರಲ್ಲಿ ನಡೀತಾ ಇದೆ. ಯಾವುದೇ ಕಾಲಕ್ಕೂ ಕನ್ನಡಿಗರನ್ನ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಅಂಥ ಕ್ರೈಮ್ಗಳನ್ನೆಲ್ಲ ನಾವು ನೋಡಿರಲೇ ಇಲ್ಲ. ಯಾವಾಗ ಈ ಉತ್ತರ ಭಾರತೀಯರು ಹೆಚ್ಚು ಹೆಚ್ಚು ವಲಸೆ ಬಂದರು ಬೆಂಗಳೂರಿಗೆ, ಆವಾಗ ಬೆಂಗಳೂರಿನಲ್ಲಿ ಆಗಬಾರ್ದಂಥ ಕ್ರೈಮ್ಸು ಇವತ್ತು ಆಗ್ತಾ ಇದೆ. ಹಾಗಾಗಿ ಇಂಥ ದಬ್ಬಾಳಿಕೆ ದೌರ್ಜನ್ಯವನ್ನು ನಿಲ್ಲಿಸಿರೇ ಸರಿ. ಇಲ್ಲ ಅಂದರೆ ಎಲ್ಲ ಉತ್ತರ ಭಾರತೀಯರನ್ನು ಕನ್ನಡಿಗರು ಆದಿ ಬೀದಿಯಲ್ಲಿ ವಿಚಾರಿಸ್ಕೊತಾರೆ. ಅವತ್ತು ನೀವು ಗಂಟು ಮೂಟೆ ಕಟ್ಟಬೇಕಾಗತ್ತೆ. ಹಿಂದೆ ಕರ್ನಾಟಕದಲ್ಲಿ ತಮಿಳರ ದೌರ್ಜನ್ಯ ದಬ್ಬಾಳಿಕೆ ಆದಾಗ ಅವತ್ತೇನು 91ರಲ್ಲಿ ನಡೀತಲ್ಲ, ಆ ಪರಿಸ್ಥಿತಿ ಹಿಂದಿ ರಾಜ್ಯಗಳಿಂದ ಬಂದ ಹಿಂದಿ ಭಾಷಿಕರ ಮೇಲೆ ಆಗತ್ತೆ. ಹಂಗಾಗೋದು ಬೇಡ ಅಂದರೆ ನಮ್ಮ ರಾಜ್ಯದಲ್ಲಿ ತೆಪ್ಪಗೆ ಇರೋದು ಕಲಿಬೇಕು. ಅದು ಬಿಟ್ಟು ಇಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದು ಇನ್ನು ಮೇಲೆ ಗೊತ್ತಾದರೆ ಕರವೇ ಅಂಥವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೆ. ಕನ್ನಡಿಗರ ಅಸ್ಮಿತೆ ಗೌರವ ಕಾಪಾಡೋದಿಕ್ಕೆ ಈ ಹೋರಾಟಗಳನ್ನ ಬಿಟ್ಟು ಬೇರೆ ಏನಾದರೂ ಮಾಡುವಂತಹ ಆಲೋಚನೆಗಳಿದೆಯಾ ಸರ್? ಅದನ್ನೇ ಹೇಳ್ತಾ ಇರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ಕನ್ನಡ ಅಂದ ತಕ್ಷಣ ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅನೇಕ ಕನ್ನಡದ ಪ್ರಕಾರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಉದ್ಯಮ ಕ್ಷೇತ್ರ ಇರ್ಬೋದು, ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು. ಎಲ್ಲ ಪ್ರಕಾರಗಳಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡ್ತಾ ಇದೆ. ಸಾಮಾಜಿಕವಾಗಿ ಇವತ್ತು ನಾವು ಕನ್ನಡ ಶಾಲೆಗಳನ್ನು ದತ್ತು ತಗೊಂಡಿದ್ದೀವಿ. ಕನ್ನಡದ ಶಾಲೆಗಳು ಅಳಿವು ಉಳಿವು ಪ್ರಶ್ನೆ ಅನ್ನುವಾಗ ಅವು ನಶಿಸಿ ಹೋಗ್ತಿದ್ದಂಥ ಕನ್ನಡ ಶಾಲೆ, ಅಂಥ ಶಾಲೆಗಳನ್ನು ದತ್ತು ತಗೊಂಡು ಅಂಥ ಶಾಲೆಗಳಿಗೆ ನಾವು ಕರವೆಯಿಂದ ಒಂದಷ್ಟು ಅನುದಾನವನ್ನು ಕೊಟ್ಟು ಆ ಶಾಲೆಗಳನ್ನ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಸಹ ಇವತ್ತು ಕರವೇ ಮಾಡ್ತಾ ಇದೆ. ಹಾಗಾಗಿ ಕರವೇ ಬೀದಿಲಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಕರ್ನಾಟಕದ ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.